ನ್ಯೂಸ್, ಇದು ನಿಮ್ಮ ಧ್ವನಿ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CBSE ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾವಿಧಾನ ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ. ಮಕ್ಕಳ ಬರವಣಿಗೆಗೆ ಲುಸಿಡಾ ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಲೇಖನ, ನೃತ್ಯ, ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ. ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ 15 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. ಮೊಬೈಲ್ ನಂಬರ್ 9845357019, 9900846755, 9611198659, 9353664070. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಈಶಾನ್ಯ ವಲಯ ಪದವೀಧರ ಕ್ಷೇತ್ರ ಕಾಂಗ್ರೆಸ್ ಮಡಲಿಗೆ 2ನೇ ಬಾರಿ ಚಂದ್ರಶೇಖರ್ ಪಾಟೀಲ್ ಜಯ. ಜೂನ್ 11ರಂದು 371J ಸಮರ್ಪಕ ಅನುಷ್ಠಾನಕ್ಕಾಗಿ ಬೃಹತ್ ಪ್ರತಿಭಟನೆಗೆ ಸಭೆ ನಿರ್ಣಯ. 31ನೇ ವಾರ್ಡ್ ನಗರಸಭೆ ಬೋರ್ವೆಲ್ ನೀರು ಖಾಸಗಿ ವ್ಯಕ್ತಿಯಿಂದ ಅಕ್ರಮ ಮಾರಾಟ. ಗಾಳಿ ಮಳೆಗೆ ಮುರಿದು ಬಾಗಿದ ವಿದ್ಯುತ್ ಕಂಬ, ನಿವಾಸಿಗಳಿಗೆ ಆತಂಕ, ಸರಿಪಡಿಸಲು ಒತ್ತಾಯ. ಯಶಸ್ವಿಯಾಗಿ ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, 200 ರೋಗಿಗಳ ಪರೀಕ್ಷೆ. ವಾರ್ತೆಗಳ ವಿವರ. ಈಶಾನ್ಯ ಪದವೀಧರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಜಯಗಳಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಮತ್ತೊಮ್ಮೆ ಜಯ ಸಾಧಿಸಿದ್ದಾರೆ. ಒಟ್ಟು ಚಲಾವಣೆಯಾದ 96,515 ಅರ್ಹ ಮತಗಳಲ್ಲಿ 50%ಕ್ಕಿಂತ ಹೆಚ್ಚು 1ನೇ ಮತ ಅಂದರೆ 48,260 ಮತ ಯಾರೊಬ್ಬರೂ ಪಡೆದಿರುವುದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಥಮ ಆದ್ಯತೆಯ 39,496 ಮತಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ, ಬಿಜೆಪಿ ಅಭ್ಯರ್ಥಿ ಪ್ರಥಮ ಆದ್ಯತೆಯ 35,050 ಮತಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿ, ಪಕ್ಷೇತರ ಅಭ್ಯರ್ಥಿ 17,421 ಮತ ಪಡೆದು ತೃತೀಯ ಸ್ಥಾನ ಪಡೆದಿದ್ದು, ಯಾರು ಮೊದಲ ಆದ್ಯತೆಯಲ್ಲಿ ನಿಗದಿಪಡಿಸಿದ ಮತ ಪಡೆಯದ ಕಾರಣ 2ನೇ ಪ್ರಾಶಸ್ತ್ಯ ಮತ ಎಣಿಕೆಯಲ್ಲಿ ನಿಗದಿತ ಗುರಿ ತಲುಪಿದ ಕಾರಣ ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಗೆಲುವು ಸಾಧಿಸಿದ್ದಾರೆ. ಗೆಲುವಿನ ಹಿಂದೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಮೊದಲೇ ಘೋಷಣೆ ಮಾಡಿದ್ದು, ಪಕ್ಷದ ಎಲ್ಲ ಕಾರ್ಯಕರ್ತರು ಮುತುವರ್ಜಿಯಿಂದ ಕೆಲಸ ಮಾಡಿದ್ದು ಈ ಗೆಲುವಿನ ಕಾರಣ ಎನ್ನುವುದು ಶರಣಪ್ಪ ಮಟ್ಟೂರ್ ಅವರ ಅನಿಸಿಕೆ. ಒಟ್ಟಾರೆ ಕಲ್ಯಾಣ ಕರ್ನಾಟಕದ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಬೆಂಬಲ ನೀಡಿದ್ದಾರೆ. ಎಲ್ಲ ಲೋಕಸಭೆ ಹಾಗೂ ಪದವೀಧರ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ತಮ್ಮ ಬೆಂಬಲ ಸೂಚಿಸಿದ್ದಾರೆ. ಸಂವಿಧಾನದ ಅನುಚ್ಛೇದ 371J ಮೀಸಲಾತಿ ನಿಯಮಗಳ ಸಮಗ್ರ ಹಾಗೂ ಸಮರ್ಪಕ ಅನುಷ್ಠಾನಕ್ಕಾಗಿ ಮತ್ತು ಸಮಾಜದಲ್ಲಿ 371J ಕುರಿತು ಗೊಂದಲ ಸೃಷ್ಟಿಸುತ್ತಿರುವ ಸಂಘಟನೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಜೂನ್ 11ರಂದು ಬೃಹತ್ ಪ್ರತಿಭಟನೆಗೆ ಇಂದು ನಡೆದ ಹೋರಾಟ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಇಂದು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಸಭೆ ಸೇರಿದ್ದ ತಾಲೂಕಿನ ಮಾಜಿ ಸಂಸದರು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಸಂಘಟನೆಗಳ ಮುಖಂಡರು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರು ಸೇರಿದ್ದ ಈ ಸಭೆಯಲ್ಲಿ 371J ಅನುಷ್ಠಾನದಲ್ಲಿ ಆಗುತ್ತಿರುವ ತೊಂದರೆಗಳ ಕುರಿತು ಚರ್ಚಿಸಲಾಯಿತು.
371J ಅನುಷ್ಠಾನ ಸಮಿತಿ ರಚನೆ ಮಾಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಲ್ಲಿ ಮೊದಲಿಗೆ ಮೆರಿಟ್ ಆಧಾರದಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪರಿಗಣಿಸುವುದು ಹಾಗೂ ಇನ್ನುಳಿದ ಅಭ್ಯರ್ಥಿಗಳನ್ನು ಸ್ಥಳೀಯ ವೃಂದದಲ್ಲಿ ಪರಿಗಣಿಸುವುದು. ಈ ವಿಚಾರದ ಕುರಿತು ಸದರಿ ವಿಷಯ KAT ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿದ್ದು, ಇದರಿಂದ ನೇಮಕಾತಿ ಸ್ಥಗಿತವಾಗಿದೆ. 371J ಅರ್ಹತಾ ಪ್ರಮಾಣ ಪತ್ರದಲ್ಲಿರುವ ಗೊಂದಲಗಳಿವೆ. ಇದನ್ನು ಸರಿಪಡಿಸಬೇಕು. ರಾಜ್ಯ ಮಟ್ಟದ ಬಹುತೇಕ ಕಚೇರಿಗಳಲ್ಲಿ ಇಂದಿಗೂ ಸಮರ್ಪಕ 371J ಅನುಷ್ಠಾನಗೊಂಡಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ PhD ಪ್ರವೇಶಕ್ಕೆ ಮೀಸಲಾತಿ ನೀಡಬಾರದೆಂದು ಸರ್ಕಾರದ ಆದೇಶ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ಸಭೆಯು ಜೂನ್ 11ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಮಾಜಿ ಸಂಸದರಾದ K. ವಿರೂಪಾಕ್ಷಪ್ಪ, ಬಸವರಾಜ ನಾಡಗೌಡ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರ್ಕಿ, ಅಶೋಕ್ ಗೌಡ ಗದ್ರಟಗಿ, RC ಪಾಟೀಲ್, ನಾರಾಯಣ ಬೆಳಗುರ್ಕಿ, ನಿರುಪಾದಪ್ಪ ಜೋಳದರಾಶಿ, HN ಬಡಿಗೇರ್, Y. ನರೇಂದ್ರನಾಥ, ವೆಂಕೋಬ ನಾಯಕ್, ರಾಮಣ್ಣ ಬೇರ್ಗಿ, ಅರುಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಪ್ರತಿಷ್ಠಾನದವರು 2 ನೇಮಕಾತಿ ಮಾಡಿಬಿಟ್ರು ಅನ್ನಕತ್ತಾರ. ಅದನ್ನು ಒಪ್ಪಿಕೊಂಡಾಗ ಬೆನಿಫಿಟ್ ಯಾರಿಗಾಗುತ್ತೆ? ಸಪ್ರೇಟ್ ಅಂತ ಮಾಡಿದಾಗ ಅದ್ರ ಸಾಧಕ ಬಾಧಕ ಚರ್ಚೆ ಮಾಡ್ರಿ. ಅದನ್ನ ಒತ್ತಾಯ ಮಾಡೋದು ಹೆಂಗೆ? ಫಸ್ಟ್ ಇದು ಒಂದು ಇತ್ಯರ್ಥ ಆಗ್ಬೇಕಲ್ಲ. ಡಿಪ್ರೈವ್ ಆಗ್ಬೇಕಂದ್ರೆ ಅವ್ನು ನಾನ್ ಹೈದ್ರಾಬಾದ್ ಕರ್ನಾಟಕದವನು ಇಲ್ಲಿ ರೆಕ್ರೂಟ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವನೇ IAS ತಗೊಂಡಿದ್ರೆ, ಸಪೋಸ್ ಅಲ್ಲಿ ನಡೆದಾಗ IAS ತಗೊಂಡಿದ್ನಂದ್ರೆ ಇವನು ಅಲ್ಲಿ ಹೋಗ್ತಾನೆ. ಅದಕ್ಕೆ ಇದನ್ನೇನಂತ ಕರೆಕ್ಟಾಗಿ ನಾವು ಇದು ಮಾಡಿ ಪ್ರತಿಪಾದನೆ ಮಾಡಿದ್ರೆ ಇದಕ್ಕೊಂದು ಅರ್ಥ ಇದೆ. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಬರ್ಬೋದು. ನಗರಸಭೆ ಬೋರ್ವೆಲ್ ನೀರನ್ನು ಖಾಸಗಿ ವ್ಯಕ್ತಿಯೊಬ್ಬ ಅಕ್ರಮವಾಗಿ ಹಣಕ್ಕೆ ಟ್ಯಾಂಕರ್ ಮೂಲಕ ಮಾರಾಟ ಮಾಡುತ್ತಿದ್ದಾನೆ. ಕೇಳಿದರೆ ನಗರಸಭೆಯ ಬೋರ್ವೆಲ್ನಲ್ಲಿ ನೀರು ಬರುತ್ತಿಲ್ಲ, ಬಂದಾಗಿದೆ ಎಂದು ವಾರ್ಡಿನ ಜನರಿಗೆ ಸುಳ್ಳು ಹೇಳಿ ನಗರಸಭೆಯ ಬೋರ್ವೆಲ್ಲನ್ನು ತನ್ನ ಬೋರ್ವೆಲ್ ಎಂದು ನೀರನ್ನು ಅಕ್ರಮವಾಗಿ ಟ್ಯಾಂಕ್ ಮೂಲಕ ಹಣಕ್ಕೆ ಮಾರಾಟ ಮಾಡುತ್ತಿದ್ದಾನೆ ಎಂದು ವಾರ್ಡಿನ ಜನರು ಮಾಹಿತಿ ನೀಡಿ ನಗರಸಭೆ ವಿರುದ್ಧ ಆರೋಪವನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಹಿತದೃಷ್ಟಿಯಿಂದ ನಗರಸಭೆಯ 31ನೇ ವಾರ್ಡಿನ ರೈತನಗರ ಕ್ಯಾಂಪಿಗೆ ಹೋಗುವ ರಸ್ತೆಯ ಮುಖ್ಯ ಕಾಲುವೆಯ ಹತ್ತಿರ ನಗರಸಭೆ ಅಲ್ಲಿನ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಲುವಾಗಿ ನಗರಸಭೆಯ ವತಿಯಿಂದ ಬೋರ್ವೆಲ್ ಹಾಕಿ ಕಟ್ಟೆ ಮೇಲೆ ಟ್ಯಾಂಕ್ ಕೂಡಿಸಿ ಅದರ ಮೂಲಕ ವಾರ್ಡಿನ ಜನರಿಗೆ ನೀರು ಒದಗಿಸಲಾಗುತ್ತದೆ. ನಗರಸಭೆಯ ಟ್ಯಾಂಕನ್ನು ವಾರ್ಡಿನ ನಿವಾಸಿಯಾದ ಚಾಂದ್ ಸಾಬ್ ತೆಗೆದು ತನ್ನ ಮನೆಯಲ್ಲಿಟ್ಟು ಅಕ್ರಮವಾಗಿಟ್ಟುಕೊಂಡಿದ್ದು, ಈಗ ನಗರಸಭೆ ಟ್ಯಾಂಕ್ ಕಾಣುತ್ತಿಲ್ಲ. ಜನರು ನೀರು ತರಲು ಬಂದರೆ ನಗರಸಭೆಯ ಬೋರ್ವೆಲ್ ಕೆಟ್ಟು ಹೋಗಿದೆ ಎಂದು ಜನರಿಗೆ ಸುಳ್ಳು ಹೇಳುತ್ತಿರುವುದರಿಂದ ಅನಿವಾರ್ಯವಾಗಿ ಚಾಂದ್ ಸಾಬ್ ಮಾತು ಕೇಳಿ ನಂಬಿ ಮಹಿಳೆಯರು, ಮಕ್ಕಳು, ವೃದ್ಧರು ಕೈ ಬಂಡಿ ಮೂಲಕ ನೀರು ಇದ್ದರೂ ಸಹ ದೂರ ಹೋಗಿ ಕಷ್ಟಪಟ್ಟು ನೀರು ತರುವ ಮೂಲಕ ತೊಂದರೆ ಪಡುತ್ತಿದ್ದಾರೆ ಎಂದು ವಾರ್ಡಿನ ಜನರು ಮಾಹಿತಿ ನೀಡಿ ನಗರಸಭೆಯ ವಿರುದ್ಧ ಆರೋಪ ಮಾಡಿದರು. ನಗರಸಭೆಯ ಬೋರ್ವೆಲ್ ನೀರನ್ನು ವಾರ್ಡಿನ ಜನರಿಗೆ ಒದಗಿಸಬೇಕು. 31ನೇ ವಾರ್ಡಿನ ಚಾಂದ್ ಸಾಬ್ ಪ್ರಕರಣ ಕಣ್ಣಿಗೆ ಕಂಡಿದ್ದು, ಕಣ್ಣಿಗೆ ಕಾಣದೆ ಅದೆಷ್ಟೋ ನಗರಸಭೆಯ ಬೋರ್ವೆಲ್ಗಳನ್ನು ಅದೆಷ್ಟು ಚಾಂದ್ ಸಾಬ್ ನಂತೆ ಜನರು ದುರುಪಯೋಗ ಮಾಡಿಕೊಂಡಿದ್ದಾರೆ ಎನ್ನುವ ಬಗ್ಗೆ ನಗರಸಭೆ ಪೌರಾಯುಕ್ತರು ತನಿಖೆ ಮಾಡಿ ಬೋರ್ವೆಲ್ಗಳನ್ನು ನಗರಸಭೆ ವಶಪಡಿಸಿಕೊಂಡರೆ ಜನರಿಗೆ ನೀರಿನ ಅಭಾವ ಇರುವುದಿಲ್ಲ. ನಗರಸಭೆ ನಗರದಲ್ಲಿ ಹಾಕಿದ 200 ಬೋರ್ವೆಲ್ಗಳು ಎಲ್ಲೆಲ್ಲಿ ಇವೆ, ಅವುಗಳನ್ನು ಯಾರು ಕಬ್ಜಾ ಮಾಡಿಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ಪರಿಶೀಲನೆ ನಡೆಸಿ ಅವುಗಳನ್ನು ನಗರಸಭೆ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತೆ ಅಲ್ಲಿಯ ನಿವಾಸಿಗಳು ನಗರಸಭೆಯ ಪೌರಾಯುಕ್ತರನ್ನು ಒತ್ತಾಯ ಮಾಡಿದ್ದಾರೆ. ನಗರದ ವಾರ್ಡ್ ನಂಬರ್ 14ರ ಗಂಗಾನಗರದ ಕಾಲುವೆ ದಂಡೆಯಲ್ಲಿರುವ ವಿದ್ಯುತ್ ಕಂಬವೊಂದು ಮುರಿದು ಬಾಗಿದೆ. ಜೊತೆಗೆ ಕೆಲವು ಕಂಬಗಳು ಬಾಗಿ ನಿಂತಿವೆ. ಅವಘಡ ಸಂಭವಿಸುವ ಮೊದಲು ಜೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಇತ್ತ ಗಮನಿಸಿ ಸರಿಪಡಿಸಬೇಕೆಂದು ವಾರ್ಡಿನ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ಇವಾಗ ಮುಂಗಾರು ಪ್ರಾರಂಭವಾಗಿದ್ದು ಗಾಳಿ ಮಳೆಗೆ ಮುರಿದು ಬಾಗಿದ ಕಂಬ ಕೆಳಗಡೆ ಶೆಡ್ ಹಾಕಿಕೊಂಡು ಕೂಲಿ ನಾಲಿ ಮಾಡುವವರು ಮತ್ತು ಅವರ ಮಕ್ಕಳು ಭಯದಲ್ಲಿಯೇ ತಿರುಗಾಡುವಂತಾಗಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನ ಹರಿಸಲಿ, ಮುಂದಾಗುವ ಅನಾಹುತ ತಪ್ಪಿಸಲಿ ಎನ್ನುವುದು ಅಲ್ಲಿನ ನಿವಾಸಿಗಳ ಮನವಿಯಾಗಿದೆ. I am the principal of IQ International School. My motto is to provide our students quality of education and enhance to their
physical and mental faculties up to the mark. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ICSE ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ IIT, JEE ಹಾಗೂ ನೀಟ್ ಕೋರ್ಸ್ಗಳು, PCMB, PCMC ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಬೂದಾಳ ಕ್ಯಾಂಪಿನ ಸಮಸ್ತ ಸಾರ್ವಜನಿಕರು ಹಾಗೂ ಬಸವನಗೌಡ ಬಾದರ್ಲಿ ಫೌಂಡೇಶನ್ ಮತ್ತು ಸ್ವಾಮಿ ವಿವೇಕಾನಂದ ಸೇವಾ ಸಂಘ ಶ್ರೀರಾಮನಗರ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇರುವ ಸಹಯೋಗದಲ್ಲಿ ಇಂದು ನಡೆದ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ಜರುಗಿತು. ಬೂದಿಹಾಳ್ ಕ್ಯಾಂಪಿನ ಚೇತನ್ ನಿಕೇತನ್ ತೆಲುಗು ಸ್ಕೂಲ್ ಆವರಣದಲ್ಲಿ ನಡೆದ ಈ ಉಚಿತ ಶಿಬಿರದಲ್ಲಿ ಸುಮಾರು 200 ಜನರು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆಂದು ಸಂಘಟಕರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸೋಮನಗೌಡ ಬಾದರ್ಲಿ, ಗಾರಿಪಾಟಿ ವೀರರಾಜು, ಗಾರಿಪಾಟಿ ರಾಮಕೃಷ್ಣ ಸೇರಿದಂತೆ ಸಂಘಟನೆ ಮುಖ್ಯಸ್ಥರು ಮತ್ತು ಕ್ಯಾಂಪಿನ ನಿವಾಸಿಗಳು ಇದ್ದರು. ಚಿತ್ರಸುದ್ದಿಗಳು. ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಗ್ರಂಥಾಲಯದ ಮುಂದೆ ಗ್ರಂಥಾಲಯ ಓದುಗ ವಿದ್ಯಾರ್ಥಿಗಳಿಂದ ಸಸಿಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಅಮರಸ್ವರ ಸಂಗಮ ಕರೋಕೆ ಸ್ಟುಡಿಯೋದಲ್ಲಿ ಜೂನ್ 8 ಮತ್ತು 9ರಂದು ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಆಡಿಷನ್ ಪರೀಕ್ಷೆ ನಡೆಯಲಿದೆ. ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ SSLC ಹಾಗೂ PUCಯಲ್ಲಿ 80%ಕ್ಕಿಂತ ಅಧಿಕ ಅಂಕ ಪಡೆದಿರುವ ಮಾದಿಗ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೋಂದಾಯಿಸಲು ಸಂಘಟಕರ ಮನವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಈಶಾನ್ಯ ವಲಯ ಪದವೀಧರ ಕ್ಷೇತ್ರ ಕಾಂಗ್ರೆಸ್ ಮಂಡಳಿಗೆ 2ನೇ ಬಾರಿ ಚಂದ್ರಶೇಖರ್ ಪಾಟೀಲ್ ಜಯ. ಜೂನ್ 11ರಂದು 371J ಸಮರ್ಪಕ ಅನುಷ್ಠಾನಕ್ಕಾಗಿ ಬೃಹತ್ ಪ್ರತಿಭಟನೆಗೆ ಸಭೆ ನಿರ್ಣಯ. 31ನೇ ವಾರ್ಡ್ ನಗರಸಭೆ ಬೋರ್ವೆಲ್ ನೀರು ಖಾಸಗಿ ವ್ಯಕ್ತಿಯಿಂದ ಅಕ್ರಮ ಮಾರಾಟ. ಗಾಳಿ ಮಳೆಗೆ ಮುರಿದು ಬಾಗಿದ ವಿದ್ಯುತ್ ಕಂಬ, ನಿವಾಸಿಗಳಿಗೆ ಆತಂಕ, ಸರಿಪಡಿಸಲು ಒತ್ತಾಯ. ಯಶಸ್ವಿಯಾಗಿ ಜರುಗಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, 200 ರೋಗಿಗಳ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ, ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 584728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.